ಅದಕ್ಕೆ ಮೀ ಸುಮ್ಮನೆ ಕುತ್ಕೊಬಿಟ್ಟೆ. ಇನ್ನೇನು ಕುಣಿಯನ ಸುಮ್ಮನೆ ಕುತ್ಕೊಳ್ದಾನೆ, ಸುಮ್ಮನೆ ಕುತ್ಕೊಳ್ದ್ರೆ ಕುಣಿಯನಪ್ಪ. ಏನು ಮಾಡೋಣ ಹೇಳು. ಯಾಕೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಿ? ಯಾಕಾಗೂ ಇಲ್ಲ. ಅಲ್ಲ ಹೋಗಿ ಕೇಳೋದ ಮಾಡೋದಿರೋದು ಜ್ಞಾನ ಇಲ್ವ ನಿನಗೆ? ಅಲ್ಲ ಹಳ್ಳಿ ಮೈಯಾಗ ಕೆಲಸ ಬಿಟ್ಬಿಟ್ಟು ಬಂದು ಸೇರ್ಕ ಕೂತಾನಲ್ಲ ಮನೇಲಿ, ಹೋಗಿ ಕೇಳಬೇಕು ಅನ್ನೋ ಜ್ಞಾನ ಇಲ್ವ ಹೇಳಿ ನಿನಗೆ? ಅಲ್ಲೇನು ಕೇಳಿಯೇ? ಹಾಸ್ಪಿಟ್ಲಲ್ಲಿ ರೆಸ್ಟ್ ತಗೋಬೇಕು ಅಂತ ಅಂದಿದ್ದಾರಂತಲ್ಲೇ. ಇದಕ್ಕೆ ಹೆಂಗೆ ಅಡಿಯ ನೀನು? ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಅದೇ ರಕ್ತ ಎಲ್ಲ ನುಣಿಗೆ ಹೊಂಟೋಗೋದೆ. ಒಂದು 3 ತಿಂಗಳು ಆರೈಕೆ ಮಾಡಿ ಅಂದ್ಬಿಟ್ಟು ಹೇಳವ್ರೆ ಅಂದ್ಬಿಟ್ಟು ಅಕ್ಕಂಗೆ ಅಂತಿದ್ಲಲ್ಲ. ಇರಲಿ ಸುಮ್ಕಿರು, ತಲಾಗ ಸೇರಿಸ್ಕೊತಾರಂತೆ. ಏನು ನಿನ್ನ ಇಟ್ಟು ಬಟ್ಟೆ ತಂದು ಕೊಡು ಅಂತ ಕೇಳ್ತಾ ಇದ್ದಾರಾ? ಇದೊಳ್ಳೆ ಸರಿ ಆಯಿತು. ಸರಿ ಆಯಿತು ನಿಂದೊಳಗೆ ಮರೆಯ. ಅವನ ಇನ್ನು ಬೆಂಗಳೂರಿಗೆ ಹೋಗಿಲ್ಲಕಂದು ಮಾಡು. ಬೆಂಗಳೂರಿಗೆ ಹೋಗಕ್ಕೂ ಇಲ್ಲ ಏನೂ ಇಲ್ಲ. ಅವನ್ನ ಕೆಲಸದಲ್ಲಿ ತೆಗ್ದಾಕಿದಾರಂತೆ. ಅವ್ನು ಚಂಗ್ಲಾಟ ನೋಡಿ ಇನ್ನು ಅವನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋದಂಗೆ ಆಯ್ತಾ? ಯಾಕೆ ಹೋಯ್ಕಿಲ್ಲ? ಸುಮ್ಮ ಕುತ್ಕೋ. ಏನು ಒಂದಾ ಎರಡ ಕಂಪ್ನಿ? ಬೆಂಗಳೂರಲ್ಲಿ ಸಾವಿರಾರು ಕಂಪ್ನಿಗಳಾಗಕ್ಕಲ್ಲೇ. ಎಲ್ಲಾರೇ ಸೇರ್ಕೊತಾನೆ ಬಿಡು. ನಮ್ಗೆ ಯಾಕೆ? ನಾನು ಒಂದು ಮಾತು ಹೇಳ್ತೀನಿ ಕೇಳು. ಕೊಟ್ಟೆಣ್ಣು ಕುಳ್ಕೋರ್ಗು ಆಯಿತಾ? ಸುಮ್ಮನೆ ನಾವು ಬ್ಯಾಡ್ದವ್ದಾರ ತಲೆಗೆಡ್ಸ್ಕೊಂಡು ಸುಮ್ಮನೆ ಯಾಕೆ ಇದು ಮಾಡ್ಕೋಬೇಕು? ಸುಮ್ಮನಿರು. ಅವ್ರ ಹೆಂಡ್ತಿ ಮಕ್ಳು ಅವ್ರು ಸಾಕತ್ಕೊಂಡ್ರ? ಅವ್ರ ಹೆಂಡ್ತಿ ಮಕ್ಳು ಸಾಕತ್ಕೊಂಡ್ರ ಹೇಳು? ನಮ್ಮನ್ನ ನಾವೇನು ತಂದಾಕ್ಬೇಕಾಗಿತ್ತ? ಏನೋ ಆ ಸೈಡಿಗೆ ಬಂದದೆ 4 ದಿವಸ ಇರ್ಸ್ಕೊಂಡು ಕಳಿಸೋದು ಅಷ್ಟು ಬಿಟ್ರೆ ಇನ್ನೇನು? ಎಲ್ಲರೂ ಇರಲಿ, ಎಲ್ಲರೂ ಇರಲಿ, ಬೇಡ ಒಂದು ಮಾರ್ದಡಿ ಕರ್ಕೊಂಡೋಗಿ ಇರ್ಸ್ಕೊಳ್ಳಿ ಅವ್ರ ಹೆಂಡ್ತಿ ಮಕ್ಳು, ಅವ್ರ ಹೆಂಡ್ತಿಯ. ನಮಗೇನು? ಈಗ ನಮ್ಮ ಅಕ್ಕ ಏನು ನೋಡ್ಕೊಳ್ದೇ, ನಮ್ಮ ಬಾಬಾ ಏನು ನೋಡ್ಕೊಳ್ದೇ ಇದ್ದಾನ? ಆಸ್ತಿ ಹೆಚ್ಚು ಕಮ್ಮಿ 10-12 ಎಕರೆ ಆಸ್ತಿ ಅದೇ. ಆರಾಮಾಗಿರಮ ಮಾಡಿಸ್ಕೊಂಡು ಇರಲಿ ಬಿಡು. 20,000-30,000 ಇನ್ನೊಬ್ರು ಕೈ ಕೇಳಿ ಕೆಲಸ ಮಾಡಬೇಕು ಅನ್ನೋದು ಏನಿದ್ದದು? ಏನು ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿ ಏನು ಮಡಿಕಂಬಿಟ್ಟಿದ್ದಾನ? 4-5 ವರ್ಷ ಆಗದೇನು ಕೆಲಸ ಸೇರ್ಕೊಂಡು. ಕೆಲಸ ಸೇರುತ್ತಾವಿಂದ 10 ಪೈಸೆ ಕಾಣೆ. ನಮ್ಮ ಅಕ್ಕನಿಗೂ ನಮ್ಮ ಬಾವನಿಗೂ ಏನು ತಂದು ಕೊಡ್ತಿದ್ನ? ಬಿಡು ಸುಮ್ಮನೆ. ಇನ್ನೇನು ಮಾಡೋಕ್ಕಾದದು? ಅವ್ರ ಹೆಂಡ್ತಿ ಮಕ್ಳು ಅವ್ರು ಸಾಕೋದು ಗೊತ್ತು. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾವುದಕ್ಕೂ. ಸುಮ್ಮನಿರು. ಸುಮ್ಮನಿದಾರು. ನಿಂಗೇನು ಬುದ್ಧಿದತ್ತ ಇಲ್ವೋ? ನಿನಗೆ ಬುದ್ಧಿದತ್ತ ಇಲ್ವೋ ಮರ ನಿನಗೆ? ಅದಕ್ಕೆ ಮರ ಹೆಂಗೆ ಆಡ್ತಾ ಇದ್ದೀನಿ ನೀನು? ಅಲ್ಲ ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ನೋಡು. ಅಲ್ಲ ಕೆಲಸದಲ್ಲಿ ಬೇರ್ಬಿಟ್ಟು ಅವನ ಅಶೋಕನ್ಗೆ ಮಾತು ಮಾಡಿತು ಕೆಲಸದಲ್ಲಿ ಅವ್ರೆ ಅಂತ ತಾನೆ. ಎಷ್ಟು ಜನ ಬಂದರು ರೈತರು? 20 ಎಕರೆ 25 ಎಕರೆ ಇರೋರೆಲ್ಲ ಬಂದ್ರು ನನ್ನ ಮಗಳ ಮದುವೆ ಮಾಡ್ಕೊಳಕ್ಕೆ. ಮಾಡ್ದನಿಯ ಗೌರ್ಮೆಂಟ್ ಕೆಲ್ಸದವ್ರು ಮಾಡೋದಂತ ಕಾಯ್ಕೊಂಡು, ಗೌರ್ಮೆಂಟ್ ಕೆಲ್ಸದವ್ರು ಸಿಗ್ಲಿಲ್ಲ ಅನ್ಕೊಂಡು ಇನ್ನು ಯಾವುದೋ ಆಫೀಸ್ ಕೆಲಸನಾರು ಆದ್ರೆ ಆಯ್ತದೆ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡ ತಾನೆ. ಅದಾದ್ಮೇಲೆ ತಾನೆ ಇಲ್ಲಿ ಕೆಲಸಲ್ಲ ಅವ್ರು ಏನ್ಬಿಟ್ಟು ಮಕ್ಳಿಗೆ ಮಾಡಕ್ಕೆ ಒಪ್ಕೊಂಡಿದ್ದು. ಅವ್ನು ನೋಡೋದು ಮದುವೆ ಆಟಿಂದ ಓಡೋದ. ಅದಾದ್ಮೇಲೆ ಇವನಾರೇ ಹೆಂಗೊಬ್ರು ಇವನು ಅವನಿಗೆ ದೊಡ್ಡ ಕೆಲಸ ಅಲ್ಲ ಅಂದರೆ ಈಗ ಏನಿಲ್ಲ ಎಂತಿಲ್ಲ ಚೆಂಗ್ಲಾಡ್ಕೊಂಡು ಇವನು ಕೆಲಸ ಹೋಗಿಸ್ಕೊಂಡು ಬಂದು ಮನೆಗೆ ಕೂತವನಲ್ಲ. ಹಿಂಗೆ ಆಗ್ಬಿಟ್ರೆ ಹೆಂಗೆ? ತಿರ್ಗಾ ಹೇಳ್ತೀಯಲ್ಲ ನೀನು ಹೆಂಗಾರು ಸಾಕಲಿ ಅಂತ. ನನ್ನ ಮಗಳನ್ನ ಹೆಂಗಾರು ಸಾಕಂಗೆ ಬೆಳೆಸಿದವ ನಾವು. ಒಬ್ಬ ಮಗಳು ಅಂದ್ಕೊಂಡು ಅಷ್ಟು ಚೆನ್ನಾಗಿ ಸಾಕಿವಿ. ಈಗ ಗಿಳಿ ಸಾಕ್ತಿ ಗಿಡದ ಕೈ ಕೊಟ್ಟಂಗೆ ಅವನು ಒಳ ಉತ್ಕೊಂಡು ಓಲಿ ಇವಳು ಅಲ್ಲಿ ತಕೋಗಿ ಕಳೆಕಿತ್ತಾಳೆ. ನೀನು ಕಟ್ಕೊಂಡು ನಾನು ಅನ್ಭವಿಸಿರೋ ಸಾಕಾಕಿಲ್ಲ. ನಮ್ಮ ಮಕ್ಕಳು ಹಂಗೆ ಅನ್ಭವಿಸ್ಬೇಕು ಅಂತ ಗಾಡಿ ಏನೋ ನೀನು. ಹೋಗಪ್ಪ, ನಾನು ಅವತ್ತೇ ಬಿಡ್ಕೊಂಡೆ ಸಂಬಂಧಕ್ಕೆ ಮದುವೆ ಮಾಡೋದು ಬೇಡ ನಿಮ್ಮ ಅಕ್ಕನ ಮನೆಗೆ. ನಾಳೆ ದಿವಸಕ್ಕೆ ನಾವು ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ ಅಂತ. ನನ್ನ ಮಾತು ಕೇಳಿಲ್ವ ನೀನು? ಒಂದು ಮಾತು ಕೇಳಿದರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ನನ್ನ ಮಾತು ಕೇಳ್ದವತ್ತಿಗೆ ಹಿಂಗೆ ಆಗಿದ್ದು. ಅಕ್ಕನು ಗಡ್ಗೆಗೆ ಹತ್ರ ಊದಿಸ್ಕೊಂಡು ಕೂತ್ಕೊಬಿಟ್ಟೆ. ಊದಿಸ್ಕೊಂಡು ಮಕವ ಮಾಡ್ಕೊಬಿಟ್ಟು ಕೂತ್ಕೊಬಿಟ್ಟಲ್ಲ. ಇವತ್ತು ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು. ಈಗ ಏನೂ ಆಗಿಲ್ಲ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನಾಗಿರೋದು ಈಗ ಅಂತ ಹಿಂಗೆ ಆಡ್ತಾಯಿದ್ದೀನಿ ನೀನು? ಏನಂಗಾರ ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡ್ಬಿಟ್ಟಿದ್ದದ ಒಯ್ದ? ಸುಮ್ಮನಿರು ಆಯಿತು. ಈಗ ತಿತ್ಕೊಂಡು ನಡೀತೀವಿ ಅಂದಮೇಲೆ ಅವಕಾಶ ಮಾಡಿಕೊಡ್ಬೇಕು ಕಲೆ. ಅದು ಬಿಟ್ಬಿಟ್ಟು ಹಿಂಗೆ ಆಡೋದು ಚಂದವಿಲ್ಲ. ಹಿಂಗೆ ನಾನು ಹೇಳೋದು ಒಂದು ಕೇಳು ಜಾನಕಿ. ಈಗ ನಮ್ಮ ಅಕ್ಕನೂ ಒಳ್ಳೆಯದು, ನಮ್ಮ ಭಾವನೂ ಒಳ್ಳೆಯದು. ನಾವು ನೋಡಬೇಕಾಗಿರೋದು ಯಾರ ಮಕ್ಕ? ನಮ್ಮ ಅಕ್ಕನ ಭಾವನ ಮಕ್ಕನ ನೋಡಬೇಕು. ಈಗ ಅವನು ಆಸೆ ಆಗವನಲ್ಲ, ಆಸೆ ಆಗವನೇ ಚೆನ್ನಾಗಿ ಗಂಡು ಎಡ್ತು ಹೊಂದಾಣಿಕೆ ಮಾಡ್ಕೊಂಡು ಅವರೇ ಚೆನ್ನಾಗವ್ರೆ. ನಿನಗೆ ಪುಣ್ಯತ್ಗೀತಿ ಹೊಟ್ಟೆ ಊರಿ ಅವರೇ ಈಗ ಸುಮ್ಮನೆ ಯಾಕವ ಹಿಂಗೆ ಮಾಡಿದಿರಿ, ಯಾಕೆ ಮಾಡಿದಿರಿ ಅಂತ ಕೇಳ್ತಿದ್ದಾಳೆ ನಿನ್ನ. ಅದಕ್ಕೆ ಅದು ಗೊತ್ತಾಗದ ಕೇಳಬೇಕು ಅಂತ ದಡ್ಮುಡತ್ಗೆ ಅದು ಗೊತ್ತಾಗದ ಹೇಳೋದಕ್ಕೆ. ಹಂಗೆ ಗೊತ್ತಾಗೋದಾಗಿದ್ರೆ ಈಗ ನಾನು ಹಿಂಗೆ ಆಡ್ಬೇಕಾಗಿತ್ತು. ಅವಳೇ ಅದು ಹಾಕ್ಬೋದಾಗಿತ್ತು. ಅವಳಿಗೆ ಅಷ್ಟು ಬುದ್ಧಿ ಇಲ್ಲಕ್ಕಂತ ಮಾಡಿ, ಅವಳಿಗೆ ಅಷ್ಟು ಬುದ್ಧಿ ಇಲ್ಲಕ್ಕಂತ ದಡ್ಮುಡದು ಕತೆ ಅದು. ಅಲ್ಲ ನಾನು ಇದೆಲ್ಲ ಹೇಳ್ಕೊಂಡಿವ್ನಿ. ನನ್ನ ಮಗಳನ್ನ ಬೆಂಗಳೂರು ಕೊಟ್ಟಿನಿ ಮದುವೆ ಮಾಡೀನಿ ಅಂತ. ಈಗ ಬಂದು ಸೇರ್ಕೊಂಡು ಹೊಲ ಓದ್ತಾನಂತೆ ಅಲ್ವಾ? ನೋಡಿ ಮರೆಯ ನನ್ನ ಮಾತು ಕೇಳು. ನಾನು ಅಂತೀವಿ ಅವ್ರೇನಾರು ಹೊಲಗಿಲ್ಲ ಇಲ್ಲೇ ಉಳಿಸ್ತೀವಿ ಅಂದ್ರೂ ನಾನು ಅಂತೀವಿ ದೇವ್ರ ಅಡೆಗೂ ಹೇಳ್ತೀನಿ ಕೇಳ್ಕೊ. ನಾನಂತೂ ಕಳ್ಸಾಕಿಲ್ಲ ನನ್ನ ಮಗಳ. ನನ್ನ ಮನೇಲಿ ಇರಲಿ. ನನ್ನ ಮಗಳು ನಮ್ಗೇನು ಭಾರ ಆಗಿಲ್ಲ.
ಮನೇಲಿ ಇಸ್ಕೊಂಡು ಮಗಳನ್ನ ಉಪ್ಪಿನಕಾಯಿ ಹಾಕಿಯ ಏನ್ಲ ಇದು ನಿನ್ನ ಮಾತನಾಡ್ತಾ ನಿಂದು ಆ ಇಲ್ಲ ಅವನು ಹೊಲ ಉಳಕೋಲಿ ಆರು ಕಟ್ಕೊಂಡು ಇವ್ರ ಕೈ ಇಟ್ಟ ಒರ್ಸಿ ಕಳಿಸ್ತೀನಿ. ನೀನು ಒಳಗೆ ಚೆನ್ನಾಗಿ ಹೇಳ್ತದೆ ಕಣ್ಮರೆ. ಅವೆಲ್ಲ ಇಲ್ಲ, ನನ್ನ ಮಾತಾ ಕೇಳು. ನೀನು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಯಾರ ಮಾತನ್ನು ಕೇಳಲ್ಲ ನಾನು, ಆಯಿತಾ? ಅವನ ಕೆಲ್ಸಕ್ಕೆ ಸೇರ್ಕೋಬೇಕು, ಬಂದು ಕರ್ಕೊಂಡು ಹೋಗ್ಬೇಕು. ಅಷ್ಟು ಬಿಟ್ರೆ ನಾನಂತೂ ನಿಜವಾಗ್ಲೂ ಕಳ್ಸೋಕ್ಕಿಲ್ಲ. ನಾನು ಇಲ್ಲಿ ನನ್ನ ಮಗಳನ್ನ ಕೈ ಮಣ್ಣಾಗದಂತೆ ಸಾಕಿ ಸಲ್ವಿ ಹೋಗಿ ನಾವು ತಿರ್ಗಾ ನಾವು ಪಟ್ಟಿದ್ದು ಕಷ್ಟ ಸಾಕಾಕಿಲ್ವಾ? ನಾವು ಪಟ್ಟಿದ್ದು ಸಾಕು ಕಷ್ಟ. ನಾನು ಮದುವೆ ಮಾಡ್ಕೋಬೇಕಾದ್ರು ಹಂಗೆ ಅಂದಿದ್ದು ಕಣಪ್ಪ. ಮನೆ ಮುಂಗಡ್ನಲ್ಲಿ ಅದೇ ಎಲ್ಲೂ ಹೋಗಂಗಿಲ್ಲ, ಬರೀ ಮನೇಲಿ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಮದುವೆ 3 ತಿಂಗಳು ಕರ್ಕೊಂಡೋಗಿ ಅಲ್ತಕ್ಕೆ ಆರಿಸಿದ್ರಿ. ಅದಕ್ಕೆ ನಾನು ಹೇಳಿದ್ದು ಬೇಡ, ನಾನು ನಿಮ್ಮ ಅಕ್ಕನ ಮಗಳಿಗೆ ಮಾಡೋಕ್ಕಿಲ್ಲ, ನಾನು ನಿಮ್ಮ ಅಕ್ಕನ ಮಗನಿಗೆ ಮಾಡೋಕ್ಕಿಲ್ಲ, ದೂರಕ್ಕೆ ಎಲ್ಲರೂ ಕೊಡೋದ ಅಂತ ನಾನು ಆಸೆ ಮಾಡಿದ್ದು. ನಾನು ಅನುಭವಿಸಿದ್ದೆ, ನನ್ನ ಮಗಳು ಅನುಭವಿಸ್ಬಾರ್ದು ಅಂತ. ಆದರೆ ನೀವು ನನ್ನ ಮಾತಾ ಕೇಳಲಿಲ್ಲ, ಆಟ ಮಾಡ್ಕೊಂಡು ಕೂತ್ಕೊಂಡ್ರಿ ನೀವು. ಈಗ ನೋಡು ನನ್ನ ಮಗ ಅನುಭವಿಸ್ತಾ ಕುಂತದೆ. ಅದು ಯಾವ ದೇವ್ರಿಗೆ ಅರ್ಕೆ ಕಟ್ಕೊಂಡು ಕೈ ಮುಕ್ಕ ಬಂದಿದ್ರು, ಇವತ್ತು ನನ್ನ ಮಗಳ ಜೀವನವ ಯಾಕೆ ಕೊಡಿಸ್ಬಿಟ್ರು ಹೊತ್ತಾಗೆ. ಅಲ್ಲ ಹೆಂಗಾರೆ ಆಗಲಿ, ಕೆಲ್ಸದ ಹೆಂಗಾರೆ ಆಗಲಿ, ಅವಳು ಯಾವನ್ನ ಜೊತಾಕೊಂಡು ನನ್ನ ಮಗಳಿಗೆ ಈ ಥರ ಅನ್ಯಾಯ ಮಾಡ್ಬಿಟ್ಟಾರ ನಿಮ್ಮ ಅಕ್ಕನ ಮಗ. ಏನು ಅನ್ಬೇಕು ಹೇಳು? ಮತ್ತೆ ಅವೆಲ್ಲ ನೆನ್ಸ್ಕೊಂಡ್ರೆ ರಕ್ತ ಕೊತ್ತ ಕುದೀತದ ನನಗೆ, ಗೊತ್ತಾ? ನನ್ನ ಮಗಳು ಅವನ ಕೊಟ್ಟು ಬಾಳ್ಬೇಕಾ? ಲೋಪರ್ ನನ್ನ ಮಗನ ಕೊಟ್ಟೆ. ನಂದು ಇಷ್ಟೇ ಮರೆ ತೀರ್ಮಾನ. ಅವನೇನ ಬೆಂಗ್ಳೂರಿಗೆ ಹೋಗಿ ಕೆಲಸ ಹುಡಿಕೊಂಡು 1 ತಿಂಗಳು ಕೆಲಸ ಮಾಡಿಬಿಟ್ಟು ನನ್ನ ಮಗಳ ಅಕೌಂಟ್ಗೆ ಹಾಕಬೇಕು ದುಡ್ಡ. ಆಗ ನಾನು ಒಪ್ಕೊಳ್ಳೋದು. ಅಲ್ಲಿ ಗಂಟ ನಾನು ಒಪ್ಕೊಳ್ಳೋಕೆ ನಾನು ಯಾವುದೇ ಕಾರಣಕ್ಕೂ ಯಾರೇ ಬಂದು ಹೇಳಿದ್ರು ಅಷ್ಟೇ, ನಾನು ಯಾವ ದೇವ್ರು ಬಂದು ಹೇಳಿದ್ರು ಅಷ್ಟೇ, ನಾನು ಕೇಳು, ನಾನು ಕಳ್ಸೋಕ್ಕಿಲ್ಲ. ಒಳ್ಳೆ ನನ್ನ ಮಗಳು ಅಂತೀಯಲ್ಲ, ನನಗೇನು ಮಗಳಲ್ವಮ್ಮಿ ಅವಳು. ಇದೊಳ್ಳೆ ಸರಿ ಆಯ್ತಪ್ಪ, ನಿಂದೊಳ್ಳೆ ಅವಳೆ ಆಡ್ತಾ ಕುಂತಾಳೆ ನೋಡಿ, ಅವತಾರ ಹೆಂಗೆ ಆಡ್ತಾವಳೆ ಅಂತ. ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು. ಒಳ್ಳೆ ಸುಮ್ಮನೆ ಇಲ್ದೋದೆಲ್ಲ ಮಾತಾಡಿ ಹುಚ್ಚಿಡ್ಸ್ಬಿಡ ನೀನು. ಒಳ್ಳೆ ಕುತ್ಕಲೆ ತಲೆ ತಿನ್ಬಿಡ ನೀನು. ಈಗ ಕಂಡುವೆ ಅದು ಹೆಂಗೆ ಇದು ಮಾಡೋಕ್ಕಲ್ದು, ಒಳ್ಳೆ ದಡ್ಡಿ ಹೆಂಗೆ ಆಡ್ತೀಯಲ್ಲ ನೀನು. ಹುಷಾರಿಲ್ದೇ ಕುಂತವ್ನೆ, ರಕ್ತ ಎಲ್ಲ ಸೋರಾಗದೆ, ಅವ್ರು ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರ್ ಹೇಳವ್ರೆ. ಈ ನಿನ್ನ ಹತ್ರಕ್ಕೆ ಹೋಗಿ ಕೆಲಸಕ್ಕೆ ಸೇರ್ಕೊಬಿಟ್ಟ, ಅಲ್ಲಿ ಅಚ್ಚುಕಟ್ಟಾಗಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ, ಕೆಲಸ ಅಂದ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ. ತಿಳ್ಕೊ, ಈ ದುರಂಕಾರ ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಇರೋದು ಕಲಿ. ಏನಮ್ಮ ಅಕ್ಕ ಏನು ಬೀದಿಲಿ ನಿನ್ಸಕ್ಕಿಲ್ಲಕತ್ತೆ, ಅವಳಿಗೆ ಬೇಕಾದಂಗೆ ಸಂಪಾದನೆ ಮಾಡವಳೆ. ಆಸ್ತಿ ಬದುಕು ಎಲ್ಲ ಅದೇ. ಅವನು ಅಶೋಕದ್ದು ಎಲ್ಲಿದ್ದಾನೋ ಯಾತಾವಿದ್ದಾನೋ ಅವನಿಗೆ ಗೊತ್ತಿಲ್ಲ. ಇನ್ನು ಇವಳಿಗೆ ತರ ಸಿಗ್ಬೇಕಾಗಿರೋದು. ಆಗ್ಲಿ ಕೊಟ್ಕೊಂಡು ಕೆಲಸ ಮಾಡಿಸ್ತಾನಪ್ಪ ನಿಂತ್ಕೊಂಡು. ನಮ್ಮ ಬಾವನ ಕೈಲೂ ಆದದ. ಇವಂದೇ ವ್ಯವಹಾರ ಆಯ್ತದೆ, ಒಳ್ಳೆ ದುಡ್ಡು ಕಾಸು ಮಡಿಕೊಂಡು ಹೆಂಗೋ ಚೆನ್ನಾಗಿರ್ತಾರೆ ಬಿಡು. ಒಳ್ಳೆ ಅವತಾರ ಬಿಡ. ನನಗೆ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಅಂತ. ಇವಳು ಎಲ್ಲ ಕೇಳಬೇಕು. ನೀನು ಎಷ್ಟು ಹೇಳಿದ್ರು ಅಷ್ಟೇ, ನೀನು ಎಷ್ಟು ಹೇಳಿದ್ರು ಅಷ್ಟೇ ಕಣ್ಮರೆ. ಅವ್ನ ಕೆಲ್ಸಕ್ಕೆ ಸೇರ್ಕೊಳ್ಳೋಂತ ನಾನು ಕಳ್ಸೋಕ್ಕಿಲ್ಲ. ನೀನು ಆ ಸುದ್ದಿನೇ ಎತ್ಬೇಡ. ನೀನೇನಾರ ಆ ಸುದ್ದಿ ಎತ್ತರು ಮಾತ್ರ ನಾನು ನಿಜಕ್ಕೂ ಬದುಕೋಕ್ಕಿಲ್ಲ. ನಾನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಾನು ಹೇಳ್ತೇನೆ ಕೇಳ್ಕೊ, ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಮಗಳು ಭಾಳ ಹಾಳಾಗದ, ನನ್ನ ಕಣ್ಣಲ್ಲಿ ನೋಡೋಕ್ಕಾಕಿಲ್ಲ ನಾನು. ನನ್ನ ಗಿಳಿ ಸಾಕಿ ಗಿಡದ ಕೈ ಕೊಡೋಕೆ ನಾನು ಒಪ್ಪಕ್ಕಿಲ್ಲ. ನೀನೇನು ಅಕ್ಕನ ಮಗ ಅಲ್ವ, ಬೇಕಾದ್ರೆ ಕೊಟ್ಟರು ಕೊಡ್ತೀಯೇ. ನನ್ಗೆ ಕಾಯ್ಕಿಲ್ಲ, ನನಗೆ ನಾನು ಕೊಡೋಕ್ಕಿಲ್ಲ ನಾನು. ಏನಾರು ಮಾಡ್ಕೋಗ್ರವ, ನನಗೇನು ಕಳಿಸ್ತಾರೆ ಇಸ್ಕೊಂಡು ನಿನ್ನ ಮಗಳನ್ನ. ನನಗೆ ಕಾಯ್ಕಿಲ್ಲ, ನನಗೆ ಹೇಳೋಕ್ಕಾಯ್ಕಿಲ್ಲ ನನಗೆ. ಸರಿ ಇದು ಅಕ್ಕಪಕ್ಕ ಜನಗಳಿಗೆ ಯಾಕೆ ಕುಗ್ಗಿಕ್ಕಿಲ್ಲ ನಿನಗೆ? ಅದಕ್ಕೆ ಮಾನ ಮರುದು ಹೋಯ್ಕಿಲ್ಲ ನಿನಗೆ. ಗಂಡನ ಬಿಟ್ಟು ಬಂದವಳೆ ಅಂತ ಅನ್ಸ್ಕೋಬೇಕೇನೋ ನೀನು. ಅದಕ್ಕೆ ಆಡ್ತಾ ಕೂತಿದ್ದೀನಿ ನೀನು. ಆ ಸಡ ಕಳಿತೆ 3 ದಿನ ಕಳ್ಸೋದು ಕಲಿ. ಕಳ್ಸಕ್ಕಿಲ್ಲ ಅಂದ್ಮೇಲೆ ಕಳ್ಸಕ್ಕಿಲ್ಲ. ಎಷ್ಟು ಸತಿ ಹೇಳ್ಬೇಕು ನಿಮಗೆ? ನೀವು ಎಷ್ಟು ಸತಿ ಹೇಳಿದ್ರು ಅಷ್ಟೇ. ನನ್ನ ಮಗಳನ್ನ ನಾನಂತೂ ಕಳ್ಸಕ್ಕಿಲ್ಲ. ಅವ್ನು ಕೆಲಸ ಸೇರ್ಕೊಳ್ಳೋಗಂಟ ಅಷ್ಟೇ. ಅವ್ನು ಮಾಡಿರೋ ಅನ್ಯಾಯ ಮೋಸವ ಯಾರು ಕಂಡು ಬರೋಕ್ಕಿಲ್ಲ ಕಣಪ್ಪ. ನನ್ನ ಮಗಳ ಮದುವೆ ಮಾಡ್ಕೊಂಡು ಇನ್ನೊಬ್ರು ಕೂಡ ಚಕ್ಕಂತ ಆಡ್ತಿದ್ನಲ್ಲ, ಅದು ಯಾರು ಕಂಡು ಬರೋಕ್ಕಿಲ್ವಾ? ಅದ್ಯಾರು ನಿನ್ಗೆ ಕಣ್ಣು ಹಿಂಗೋಗಿದ್ದಾವೆ ನಿಮಗೆ? ಅವ್ರ ಕಡೆಗೆ ಸಪೋರ್ಟ್ ಆಗಿ ಮಾತಾಡ್ತೀಯಲ್ಲ ನೀನು. ಈಗ ಸುಮ್ಮನೆ ನೀನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ ನೀನು, ಆಯ್ತಾ? ಸುಮ್ಮನೆ ಇತ್ತು ಬಿಡು. ಈಗ ಹಿಂದ್ಲು ಮುಂದದವೆಲ್ಲ ಯಾಕೆ ಈಗ ಬಿಡ್ಬಿಡ್ತೀನಿ. ಹಿಂದ್ಲು ಮುಂದ್ಲು ಮಾತಾಡ್ತಾನೆ. ನನಗೆ ನೆನ್ಸ್ಕೊಂಡ್ರೆ ರಕ್ತ ಕೊತ್ತ ಕುದೀತದೆ, ಗೊತ್ತಾ? ಇದೊಳೆ ಸರಿ ಆಯ್ತು ಕಣಪ್ಪ. ಇವಳ್ದೊಳೆ ಏನಾದ್ರು ಮಾಡ್ಕೋದು ಹಂಗೆ ಏನತ್ತಾಗೆ ಸುಮ್ಮನೆ ತಲೆ ತಿನ್ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.